ಹಾಯ್ ಗೈಸ್, ನಾನಿವತ್ತು ನಿಮ್ಗೆ ಯಾವ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಸಖತ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರೋ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಒನ್ ಲೈನ್ ಸ್ಟೋರಿ ಏನಂದ್ರೆ, ಒಂದು ಸಿಟಿನಲ್ಲಿ ಅಮ್ಮ ಮಗ ಮಿಸ್ಟೀರಿಯಸ್ ಆಗಿ ಕಾಣೆ ಆಗ್ತಾರೆ. ಈ ಕೇಸ್ ನ ಎಂಕ್ವೈರಿ ಮಾಡೋಕೆ ಚಿತ್ರದ ಹೀರೋಯಿನ್ ಬೇರೆ ಊರಿಂದ ಬರ್ತಾಳೆ. ಅವಳಿಗೆ ಡೌಟ್ ಇರೋದೆಲ್ಲ ಹಸ್ಬೆಂಡ್ ಮೇಲೇನೆ. ಅವನೇ ಅಮ್ಮ ಮಗನಿಗೆ ಏನೋ ಮಾಡಿದ್ದಾನೆ ಅಂತ. ಅವನ್ನ ವಿಚಾರಣೆ ಮಾಡೋದಕ್ಕೆ ಹೀರೋಯಿನ್ ಹೋಗ್ತಾಳೆ. ಆದ್ರೆ ಕೊನೆ ಕ್ಷಣದಲ್ಲಿ ಇಡೀ ಕಥೆನೆ ಬದಲಾಗುತ್ತೆ. ಚಿತ್ರದ ಹೆಸರು ಡೆವಿಲ್ಸ್ ಗೇಟ್. 2017ರಲ್ಲಿ ತೆರೆ ಕಂಡಿದ್ದ ಅಮೆರಿಕನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಬಯಲು ಪ್ರದೇಶ ತೋರಿಸ್ತಾರೆ. ಸುತ್ತಮುತ್ತ ಯಾರು ಇಲ್ಲ. ಈಗ ಅಲ್ಲಿಗೊಂದು ಕಾರ್ ಬರುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಬ್ರೇಕ್ ಡೌನ್ ಆಗುತ್ತೆ. ಕಾರ್ ನಲ್ಲಿ ಇದ್ದವನು ಅಲ್ಲೊಂದ್ ಮನೆ ಇರೋದ್ನ ನೋಡಿ ಹೆಲ್ಪ್ ಕೇಳೋಕೆ ಹೋಗ್ತಾನೆ. ಆ ಮನೆ ನೋಡೋದಕ್ಕೆ ವಿಚಿತ್ರವಾಗಿದೆ. ಯಾರು ಕಾಣಿಸ್ತಾನೆ ಇಲ್ಲ. ಹಲೋ, ನನ್ ಗಾಡಿ ಕೆಟ್ಟೋಗಿದೆ, ಯಾರಾದ್ರೂ ಇದ್ರೆ ಹೆಲ್ಪ್ ಮಾಡ್ತೀರಾ ಅಂತ. ಆದ್ರೆ ನೋ ರೆಸ್ಪಾನ್ಸ್. ಅಷ್ಟ್ರಲ್ಲಿ ಏನೋ ಶಬ್ದ ಕೇಳುತ್ತೆ. ಶಬ್ದ ಬರ್ತಿರೋ ಡೈರೆಕ್ಷನ್ ಗೆ ಹೋಗಿ ನೋಡಿದಾಗ ಬೇಸ್ಮೆಂಟ್ ಇಂದಾನೆ ಶಬ್ದ ಕೇಳ್ತಿದೆ. ಅಲ್ಲೊಂದು ವೆಂಟ್ ಇದೆ. ಅದ್ರ ಮೂಲಕ ನೋಡಿದಾಗ ಅಲ್ಲೊಬ್ಬ ವ್ಯಕ್ತಿ ಕಿರ್ಚಾಡ್ತಾ ಇದ್ದಾನೆ. ಅವ್ನ್ ನಡವಳಿಕೆ ನೋಡಿ ಎಲ್ಲೋ ರಾಂಗ್ ಪ್ಲೇಸ್ ಗೆ ಬಂದಿದ್ದೀನಿ ಅನ್ಕೊಂಡು ರಿಟರ್ನ್ ಬರುವಾಗ ಟ್ರ್ಯಾಪ್ ನಲ್ಲಿ ಕಾಲಿಟ್ಟಿದ್ರಿಂದ ತುಂಬಾ ಗಾಯ ಆಗುತ್ತೆ. ಹೇಗೋ ಆ ಟ್ರ್ಯಾಪ್ ನ ರಿಮೂವ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಇನ್ನೊಂದು ಟ್ರ್ಯಾಪ್ ಮೇಲೆ ಕಾಲಿಟ್ಟಿದ್ರಿಂದ ಸ್ಪಾಟ್ ನಲ್ಲೇ ತೀರ್ ಹೋಗ್ತಾನೆ. ಕಟ್ ಮಾಡಿದ್ರೆ ಕೋಲ್ಟ್ ಅನ್ನುವ ಪೊಲೀಸ್ ಆಫೀಸರ್ ಏರ್ಪೋರ್ಟ್ ನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇವರು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರಂದ್ರೆ, ಇವರೇ ಚಿತ್ರದ ಹೀರೋಯಿನ್. ಹೆಸರು ಫ್ರಾನ್ಸಿಸ್. ಇವರು ಸ್ಪೆಷಲ್ ಏಜೆಂಟ್. ಈ ಊರಲ್ಲಿ ಒಂದು ಕೇಸ್ ನ ಎಂಕ್ವೈರಿ ಮಾಡೋದಕ್ಕೆ ಬಂದಿದ್ದಾರೆ. ಫ್ರಾನ್ಸಿಸ್ ಇದುವರೆಗೂ ಡೀಲ್ ಮಾಡಿರೋ ಎಲ್ಲಾ ಕೇಸ್ ನಲ್ಲೂ 100% ಸಕ್ಸಸ್ ರೇಟ್. ಯಾವ ಕೇಸ್ ಕೂಡ ಇದುವರೆಗೂ ಸಾಲ್ವ್ ಮಾಡದೆ ಬಿಟ್ಟೇ ಇಲ್ಲ. ಈ ಕಡೆ ಟ್ರ್ಯಾಪ್ ನಲ್ಲಿ ಬಿದ್ದು ಸತ್ತಿದ್ದ ಬಾಡಿನ ಆ ಮನೇಲಿರೋ ವ್ಯಕ್ತಿ ಕೋಪದಿಂದ ನೋಡ್ತಾನೆ. ಈ ಕಡೆ ಕೋಲ್ಟ್ ಫ್ರಾನ್ಸಿಸ್ ನ ಸ್ಟೇಷನ್ ಗೆ ಕರ್ಕೊಂಡು ಬರ್ತಾನೆ. ಸೀನಿಯರ್ ಆಫೀಸರ್ ಇವರು ಡೀಲ್ ಮಾಡೋಕೆ ಹೊರಟಿರೋ ಕೇಸ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಈ ಊರಲ್ಲಿ ಅಮ್ಮ ಮಗ ಮಿಸ್ಟೀರಿಯಸ್ ಆಗಿ ಕಾಣೆಯಾಗಿದ್ದಾರೆ. ಏನೇ ಎಂಕ್ವೈರಿ ಮಾಡಿದ್ರೂನು ಕೇಸ್ ಸಾಲ್ವ್ ಆಗಿಲ್ಲ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಅವರಿಬ್ರು ಕಾಣೆ ಆದ್ಮೇಲೆ ಹಸ್ಬೆಂಡ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಬದಲಾಗಿ ಕಾಣೆಯಾಗಿರೋ ಲೇಡಿಯ ಅಕ್ಕ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ರು ಅಂತ. ಫ್ರಾನ್ಸಿಸ್ ಗೆಸ್ ಮಾಡ್ತಿರೋ ಪ್ರಕಾರ ಹಸ್ಬೆಂಡ್ ಏನೋ ಮಾಡಿದ್ದಾನೆ ಅನ್ಸುತ್ತೆ. ಸೊ ಅದಕ್ಕೇನೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಸೀನಿಯರ್ ಎಲ್ಲ ಆಂಗಲ್ ನಲ್ಲೂ ಎಂಕ್ವೈರಿ ಮಾಡಿದ್ದಾರಂತೆ. ಆದ್ರೆ ಯಾವುದೇ ಲೀಡ್ ಸಿಕ್ಕಿಲ್ಲ. ಆ ಹಸ್ಬೆಂಡ್ ಹೆಸರು ಜಾಕ್ಸನ್. ಅವ್ರ ಮಗ ಹಾಗೇನೆ ಹೆಂಡತಿ ಕಾಣೆ ಆಗಿದ್ದಾರೆ. ಜಾಕ್ಸನ್ ನೋಡೋದಕ್ಕೆ ಸ್ವಲ್ಪ ರಫ್ ಅಂಡ್ ಟಫ್, ಆದ್ರೆ ತುಂಬಾ ಒಳ್ಳೆ ವ್ಯಕ್ತಿ ಅಂತ. ಫ್ರಾನ್ಸಿಸ್ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ, ನನ್ನ ಎಂಕ್ವೈರಿನಲ್ಲಿ ನೀವು ತಲೆ ಹಾಕ್ಬಾರ್ದು. ಯಾರನ್ನ ಎಂಕ್ವೈರಿ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಿದೆ ಅಂತ. ಕಟ್ ಮಾಡಿ ಜಾಕ್ಸನ್ ನ ತೋರಿಸ್ತಾರೆ. ಇವ್ರು ಬೇರೆ ಯಾರು ಅಲ್ಲ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ಹೆಲ್ಪ್ ಕೇಳೋಕೆ ಬಂದು ಸತ್ತೋದ ಅಲ್ವಾ, ಆ ಮನೆ ಓನರ್ ಇವ್ರೆ. ಆ ಮನೇಲಿ ಒಂದು ಸೀಕ್ರೆಟ್ ರೂಮ್ ಇದೆ. ಆ ರೂಮ್ ಗೆ ದೊಡ್ಡ ಲಾಕ್ ಎಲ್ಲ ಹಾಕಿ ಸೆಟಪ್ ಮಾಡಿದ್ದಾನೆ. ಆ ರೂಮ್ ಒಳಗಿಂದ ಏನೋ ಶಬ್ದ ಬರ್ತಾ ಇದೆ. ಡೋರ್ ಹತ್ರ ಹೋಗಿ ಬೈತಾ ಇದ್ದಾನೆ, ಬಾಯಿ ಮುಚ್ಕೊಂಡು ಇದ್ರೆ ನಿನ್ಗೇನೆ ಒಳ್ಳೇದು, ನಾನು ಒಳಗಡೆ ಬಂದ್ರೆ ನಿನ್ ಕತೆ ಅಷ್ಟೇ ಅಂತ. ಈ ಕಡೆ ಫ್ರಾನ್ಸಿಸ್ ಕೋಲ್ಟ್ ಜೊತೆ ಎಂಕ್ವೈರಿಗೆ ಹೊರಟಿದ್ದಾರೆ. ಈಗ್ಲೇ ಕೋಲ್ಟ್ ಗೆ ಫ್ರಾನ್ಸಿಸ್ ಬಗ್ಗೆ ಕೆಲವೊಂದು ವಿಷಯ ಗೊತ್ತಾಗುತ್ತೆ. ಈ ಕೇಸ್ ಎಂಕ್ವೈರಿ ಮಾಡೋಕೆ ಇವರೇ ಯಾಕೆ ಬಂದಿದ್ದಾರೆ ಗೊತ್ತಾ? ಫ್ರಾನ್ಸಿಸ್ಗೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಆಗೋದಿಲ್ಲ. ಸೊ ಇವ್ರಿಗೆ ಜಾಕ್ಸನ್ ಮೇಲೆನೆ ಡೌಟ್. ಕಾಣೆಯಾಗಿರೋ ಲೇಡಿ ಹೆಸರು ಮರಿಯಾ. ಜೊತೆಲಿ ಮಗ ಕೂಡ ಕಾಣೆಯಾಗಿದ್ದಾನೆ. ಫಸ್ಟ್ ಮರಿಯಾ ಅವ್ರ ಸಿಸ್ಟರ್ ಇಂದಾನೆ ಎಂಕ್ವೈರಿ ಶುರು ಮಾಡ್ತಾರೆ. ಯಾಕಂದ್ರೆ ಅವರೇ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದು. ಮರಿಯಾ ಹಸ್ಬೆಂಡ್ ಜಾಕ್ಸನ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇವ್ರು ಹೇಳೋ ಪ್ರಕಾರ ಜಾಕ್ಸನ್ ಸ್ವಲ್ಪ ರಫ್ ಅಂಡ್ ಟಫ್, ನಮ್ಮ ಮನೆ ವಾತಾವರಣಕ್ಕೆ ಹೊಂದ್ಕೋತಾ ಇರ್ಲಿಲ್ಲ ಅಂತ. ಕಟ್ ಮಾಡಿದ್ರೆ ಜಾಕ್ಸನ್ ಯಾವ್ದೋ ವೆಪನ್ ರೆಡಿ ಮಾಡ್ತಾ ಇದ್ದಾನೆ. ಆಗ ಹಿಂದೆ ಶಬ್ದ ಕೇಳ್ತಾ ಇದೆ. ಟ್ರಿಗರ್ ಆಗಿದ್ದ ಜಾಕ್ಸನ್, ನೋಡು ನಿನ್ ನಿಜವಾದ ಮುಖ ನೋಡಿರೋದು ನಾನ್ ಮಾತ್ರ, ಸುಮ್ನೆ ಡಿಸ್ಟರ್ಬ್ ಮಾಡ್ದೆ ಅನ್ಕೋ, ಸಾಯಿಸ್ಬಿಡ್ತೀನಿ ಅಂತ. ಈ ಕಡೆ ಮರಿಯಾ ಅವ್ರ ಸಿಸ್ಟರ್ ಮಾತು ಮುಂದುವರಿಸಿ, ಜಾಕ್ಸನ್ ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಕೋಪ ಮಾಡ್ಕೋತಾ ಇದ್ದ, ತುಂಬಾ ಸಲ ಅರೆಸ್ಟ್ ಕೂಡ ಆಗಿದ್ದ ಅಂತ. ಜಾಕ್ಸನ್ ಹಾಗೇನೆ ಕೋಲ್ಟ್ ಒಂದೇ ಸ್ಕೂಲ್ ನಲ್ಲೇ ಸ್ಟಡಿ ಮಾಡಿದ್ದಾರೆ. ಈ ವಿಷಯ ಗೊತ್ತಾದ್ಮೇಲೆ ಫ್ರಾನ್ಸಿಸ್ ಕೋಲ್ಟ್ ನ ನೋಡಿ ಗುರಾಯಿಸ್ತಾರೆ. ನೋಡಿ, ಅವನು ಸಿಗಾಕೊಂಡಿರೋದೆಲ್ಲ ಸಣ್ಣ ಪುಟ್ಟ ಕೇಸ್ ನಲ್ಲಿ, ಲೈಕ್ ಡ್ರಂಕ್ ಅಂಡ್ ಡ್ರೈವ್, ರೋಡ್ ನಲ್ಲಿ ಯಾರ ಜೊತೆನೋ ಗಲಾಟೆ, ಈ ತರದ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ದ. ಅದ್ ಬಿಟ್ರೆ ನನ್ಗೆ ಅವನ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಜಾಕ್ಸನ್ ಮದ್ವೆ ಬಗ್ಗೆ ಹೇಳ್ತೀರಾ? ಲವ್ ಮ್ಯಾರೇಜ್ ಮಾಡ್ಕೊಂಡ್ರು. ಆಮೇಲೆ ಗಂಡು ಮಗು ಹುಟ್ಟಿತು, ಹೆಸರು ಜೋನಾ. ಮದ್ವೆ ಆದ್ಮೇಲೆ ಜಾಕ್ಸನ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟ. ಅವ್ನ ನಡವಳಿಕೆಯಲ್ಲಿ ತುಂಬಾ ವ್ಯತ್ಯಾಸ ಕಾಣ್ತಾ ಇತ್ತು. ತುಂಬಾ ಸಲ ಮಿಸ್ಕ್ಯಾರೇಜ್ ಆಗಿದ್ದೆ ಅದಕ್ಕೆಲ್ಲ ಕಾರಣ. ಆದ್ರೆ ಜೋನಾ ಹುಟ್ಟಿದ್ಮೇಲೆ ಇದಕ್ಕೆಲ್ಲ ಕಾರಣ ದೇವ್ರೆ, ಅವನೇ ನನ್ನ ಪರೀಕ್ಷೆ ಮಾಡ್ತಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದ. ಸರಿ, ಅವರಿಬ್ರು ಬಂದಾಗ ಎಲ್ಲಿ ಸ್ಟೇ ಆಗ್ತಿದ್ರು? ಕರ್ಕೊಂಡು ಹೋಗಿ ಒಂದು ರೂಮ್ ತೋರಿಸ್ತಾರೆ. ಅವರಿಬ್ರು ಇಲ್ಲೇ ಸ್ಟೇ ಆಗ್ತಿದ್ರು. ಜೋನಾ ಕ್ಲಾಸೆಟ್ ನಲ್ಲಿ ಇರ್ತಿದ್ದ ಅಂತ. ಆ ಜಾಗದಲ್ಲಿ ಒಂದು ನೋಟ್ ಬುಕ್ ಸಿಗುತ್ತೆ. ಅದರಲ್ಲಿ ಜೋನಾ ತುಂಬಾ ಚಿತ್ರಗಳನ್ನ ಬಿಡಿಸಿದ್ದಾನೆ. ಪ್ರತಿ ಪೇಜ್ ನಲ್ಲೂ ಶಾಕಿಂಗ್ ಆಗೋ ತರನೇ ಚಿತ್ರಗಳನ್ನ ಬಿಡಿಸಿರ್ತಾನೆ.
ಜಾಕ್ಸನ್ ನ ಒಂದು ಡೆವಿಲ್ ತರ ಬಿಡಿಸಿದ್ದಾನೆ. ಫ್ರಾನ್ಸಿಸ್ ಆ ಬುಕ್ ನ ತೆಗ್ದಿಟ್ಕೋತಾರೆ. ಆಗ ಮರಿಯಾ ಅವ್ರ ತಾಯಿ ಹೇಳ್ತಾರೆ, ಜಾಕ್ಸನ್ ಇದ್ದಾನಲ್ಲ ಅವ್ನ್ ಸರಿ ಇಲ್ಲ, ಅವನಿಂದಾನೆ ನನ್ ಮಗಳು ಹಾಗೂ ಮೊಮ್ಮಗ ಕಾಣೆ ಆಗಿರೋದು, ಅವನ್ನ ಸುಮ್ನೆ ಬಿಡಬೇಡಿ ಅಂತ. ಇದನ್ ಕೇಳಿ ಫ್ರಾನ್ಸಿಸ್, ಆ ಜಾಕ್ಸನ್ ನ ನಾನು ಮೀಟ್ ಆಗ್ಲೇಬೇಕು, ಸೊ ನೀನು ನನ್ನ ಅವನ ಹತ್ರ ಕರ್ಕೊಂಡು ಹೋಗು ಅಂತ. ನಾವು ಅವನ್ನ ಎಂಕ್ವೈರಿ ಮಾಡಿದ್ವಿ, ಆದ್ರೆ ಏನು ಲೀಡ್ ಸಿಕ್ಕಿಲ್ಲ. ಹೌದಾ, ಈ ಬುಕ್ ನೋಡು, ಜೋನ ಇದ್ರಲ್ಲಿ ಏನೇನೋ ಬಿಡಿಸಿದ್ದಾನೆ. ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ, ಇದ್ರಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ಏನೋ ಮಿಸ್ಟ್ರಿ ಇದೆ, ಸೊ ಜಾಕ್ಸನ್ ನ ಮೀಟ್ ಆಗ್ಲೇಬೇಕು ಅಂತ. ಈಗ ಕೋರ್ಟ್ ಇವ್ರನ್ನ ಕರ್ಕೊಂಡು ಹೋಗ್ತಾನೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಕಾರ್ನಲ್ಲಿ ಬಂದು ಸತ್ತೋದ ಅಲ್ವಾ, ಅವನ್ ಬಂದಿದ್ದ ಕಾರ್ನ ನೋಡ್ತಾರೆ. ಈಗ ಮನೆ ಹತ್ರ ಹೋದಾಗ ಆ ಮನೆ ನೋಡೋದಕ್ಕೆ ನಾರ್ಮಲ್ ಆಗಿಲ್ಲ, ಹೊರಗಡೆ ಪಾತ್ರೆ ಎಲ್ಲ ನೇತಾಡ್ತಾ ಇದೆ. ಇದನ್ನೆಲ್ಲ ನೋಡಿದ್ಮೇಲೆನು ನಿಮ್ ಸೀನಿಯರ್ಗೆ ಜಾಕ್ಸನ್ ಮೇಲೆ ಡೌಟ್ ಬಂದಿಲ್ವಾ? ಕೋರ್ಟ್ ಹೇಳೋ ಪ್ರಕಾರ 3 ದಿನದ ಹಿಂದೆ ಬಂದಾಗ ಈ ರೀತಿ ಎಲ್ಲ ಇರ್ಲಿಲ್ವಂತೆ, ಎಲ್ಲ ನಾರ್ಮಲ್ ಆಗಿ ಇತ್ತು ಅಂತ. ಜಾಕ್ಸನ್ ನ ಕರೀತಾನೆ, ಹೇ ಜಾಕ್ಸನ್ ಹೊರಗಡೆ ಬಾ, ನಿನ್ ಜೊತೆ ಮಾತಾಡ್ಬೇಕು ಅಂತ. ಇದನ್ನೆಲ್ಲ ಜಾಕ್ಸನ್ ಮೇಲ್ಗಡೆಯಿಂದ ನೋಡ್ತಾ ಇದ್ದಾನೆ, ಆದ್ರೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಮೇ ಬಿ ಅವನು ಮನೇಲಿ ಇಲ್ಲ ಅನ್ಸುತ್ತೆ, ನಾನು ಈ ಗ್ಯಾರೇಜ್ ನಲ್ಲಿ ನೋಡ್ತೀನಿ, ನೀನೋಗಿ ಸುತ್ತಮುತ್ತ ಚೆಕ್ ಮಾಡು ಅಂತ. ಫ್ರಾನ್ಸಿಸ್ ಗ್ಯಾರೇಜ್ ಒಳಗಡೆ ಹೋದಾಗ ಅಲ್ಲೊಂದು ಕಾರ್ ಇದೆ. ಆಕ್ಚುಲಿ ಇದೇ ಕಾರ್ ನಲ್ಲಿ ಹೋದಾಗ್ಲೇ ಮರಿಯಾ ಹಾಗೂ ಅವ್ರ ಮಗ ಕಾಣೆ ಆಗಿರೋದು ಅಂತ ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಆಗಿದೆ. ಈಗ ನೋಡಿದ್ರೆ ಆ ಕಾರ್ ಇಲ್ಲೇ ಇದೆ. ಅಷ್ಟರಲ್ಲಿ ಹಿಂದೆಯಿಂದ ಬಂದ ಜಾಕ್ಸನ್ ಗನ್ ತೋರಿಸಿ ಮರ್ಯಾದೆಯಾಗಿ ಇಲ್ಲಿಂದ ಹೋಗಿ. ಗಾಬರಿ ಆಗಿದ್ದ ಫ್ರಾನ್ಸಿಸ್, ನೋಡಿ ನಾನು ಪೊಲೀಸ್ ಆಫೀಸರ್, ನಿಮ್ ಹೆಂಡತಿ ಮಗ ಕಾಣೆ ಆಗಿದ್ದಾರೆ ಅಲ್ವಾ, ಅದಕ್ಕೆ ಎಂಕ್ವೈರಿ ಮಾಡೋದಕ್ ಬಂದಿದ್ದೀನಿ, ಗನ್ ಕೆಳಗಡೆ ಬಿಸಾಡು ಅಂತ. ಆದ್ರೆ ಅವನು ಕೇಳ್ತಾನೆ ಇಲ್ಲ. ಅಷ್ಟರಲ್ಲಿ ಕೋರ್ಟ್ ಅಲ್ಲಿಗೆ ಬಂದು, ಹೇ ಜಾಕ್ಸನ್, ಅವರು ಈ ಕೇಸ್ ನ ಎಂಕ್ವೈರಿ ಮಾಡೋದಕ್ ಬಂದಿದ್ದಾರೆ, ಅವ್ರಿಗೇನಾದ್ರೂ ತೊಂದ್ರೆ ಆಯ್ತು ಅನ್ಕೋ, ಇಡೀ ಪೊಲೀಸ್ ಫೋರ್ಸ್ ಇಲ್ಲಿಗೆ ಬರುತ್ತೆ, ಸೈಲೆಂಟ್ ಆಗಿದ್ರೆ ನಿನ್ಗೇನೆ ಒಳ್ಳೇದು ಅಂತ. ಈ ಗ್ಯಾಪ್ ಅಲ್ಲಿ ಫ್ರಾನ್ಸಿಸ್ ಅವನ್ ಮೇಲೆ ಅಟ್ಯಾಕ್ ಮಾಡಿ ಅವನ್ ಕೈಗೆ ಹ್ಯಾಂಡ್ ಕಫ್ ಹಾಕೋದಕ್ಕೆ ಹೇಳ್ತಾರೆ. ನಿಜ ಹೇಳು, ನಿನ್ ವೈಫ್ ಹಾಗೇನೆ ಮಗನ್ಗೆ ಏನ್ ಮಾಡ್ದೆ? ನಾನೇನು ಮಾಡಿಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಜಾಕ್ಸನ್ ಹೇಳ್ತಾನೆ. ಹೌದಾ, ಮತ್ತೆ ಹೇಗೆ? ಅವರಿಬ್ರು ಕಾಣೆ ಆಗಿದ್ದ ಕಾರ್ ಇಲ್ಲಿ ಗ್ಯಾರೇಜ್ ನಲ್ಲಿ ಇದೆ, ಅವಳು ಕಾರ್ನ ಇಲ್ಲೇ ಬಿಟ್ಟು ಹೋದ್ಲು. ಓ, ಹಾಗಾದ್ರೆ ಇಲ್ಲಿಂದ 50 ಮೈಲ್ ನಡ್ಕೊಂಡೇ ಹೋದ್ರ? ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಆಗಿರೋ ಪ್ರಕಾರ ಇಲ್ಲಿಂದ 50 ಮೈಲ್ ದೂರ ಹೋಗಿ ಅಲ್ಲಿಂದಾನೇ ಅವರಿಬ್ರು ಕಾಣೆ ಆಗಿದ್ದಾರೆ. ಸುಮ್ನೆ ಕತೆ ಹೇಳ್ಬೇಡ, ನಿಜ ಹೇಳು, ಅವರಿಬ್ರಿಗೆ ಏನ್ ಮಾಡ್ದೆ? ಅಷ್ಟರಲ್ಲಿ ನಾಯಿ ಬೊಗಳೋ ಶಬ್ದ ಕೇಳಿಸುತ್ತೆ. ಫ್ರಾನ್ಸಿಸ್ ಚೆಕ್ ಮಾಡೋದಕ್ಕೆ ಒಳಗಡೆ ಹೋಗ್ತಾರೆ. ಜಾಕ್ಸನ್ ವಾರ್ನ್ ಮಾಡ್ತಾನೆ, ಹೋಗ್ಬೇಡಿ, ನನ್ ಮಾತ್ ಕೇಳಿ ಅಂತ. ಹಾಗೇನೆ ಕೋರ್ಟ್ ಹತ್ರನೂ ರಿಕ್ವೆಸ್ಟ್ ಮಾಡ್ತಾನೆ, ನೋಡು ಅವಳೇನಾದ್ರೂ ಒಳಗಡೆ ಹೋದ್ರೆ ನನ್ ಹೆಂಡತಿ ಮಗ ಜೀವಂತವಾಗಿ ಸಿಗಲ್ಲ ಅಂತ. ಫ್ರಾನ್ಸಿಸ್ ಇನ್ನೇನು ಡೋರ್ ಓಪನ್ ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಒಂದು ಹಗ್ಗ ಇರೋದ್ನ ನೋಡ್ತಾರೆ. ಗೊತ್ತಿಲ್ಲದೆ ಕಾಲ್ ಟಚ್ ಆಗ್ಬಿಟ್ರೆ ಖಂಡಿತ ದೊಡ್ಡ ಗಾಯ ಆಗೋ ಸಾಧ್ಯತೆ ಇದೆ. ಅದಕ್ಕೆ ತಕ್ಕಂತೆ ಟ್ರ್ಯಾಪ್ ಸೆಟ್ ಮಾಡಿದ್ದಾನೆ. ಯಾರಿವನು, ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಇವ್ರಿಗೆ ಗಾಬರಿ ಆಗುತ್ತೆ. ಮನೆ ಒಳಗಡೆ ಹೋಗಿ ಕೆಲವೊಂದು ಫೋಟೋಸ್ ನ ನೋಡ್ತಾರೆ. ಅದೆಲ್ಲ ಜಾಕ್ಸನ್ ಅವ್ರ ಫ್ಯಾಮಿಲಿ ಫೋಟೋಸ್. ಅವರೆಲ್ಲ ದೇವ್ರ ಭಕ್ತರು ಅನ್ಸುತ್ತೆ. ವಾಕಿ ಟಾಕಿನಲ್ಲಿ ಮಾತಾಡ್ತಾ ಕೆಳಗಡೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದ ಜಾಕ್ಸನ್ ಪದೇ ಪದೇ ವಾರ್ನ್ ಮಾಡ್ತಾನೆ, ಅವಳನ್ನ ಅಲ್ಲಿಗೆ ಹೋಗ್ಬೇಡ ಅನ್ನು ಅಂತ. ಈ ಕಡೆ ಫ್ರಾನ್ಸಿಸ್ ಮನೇಲಿ ತುಂಬಾ ವೆಪನ್ಸ್ ಇರೋದ್ನ ನೋಡ್ತಾರೆ. ಹಾಗೇನೆ ಒಂದು ಡೋರ್ಗೆ ಮಾತ್ರ ಸ್ಟ್ರಾಂಗ್ ಆಗಿರೋ ಲಾಕ್ ಎಲ್ಲ ಸೆಟ್ ಆಗಿದೆ, ಅದ್ರಲ್ಲಿ ಒಂದು ಕತ್ತಿ ಬೇರೆ ಇದೆ. ಇವ್ರಿಗೆ ಡೌಟ್ ಶುರು ಆಗುತ್ತೆ, ಮೇ ಬಿ ಇದ್ರ ಒಳಗಡೆನೆ ಜಾಕ್ಸನ್ ಹೆಂಡತಿ ಹಾಗೂ ಮಗನ್ನ ಕೂಡು ಹಾಕಿರ್ಬೋದು ಅಂತ. ಡೋರ್ ಓಪನ್ ಮಾಡಿದ್ರೆ ಅದು ಬೇಸ್ಮೆಂಟ್ ಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ನಾಯಿ ಬೊಗಳ್ತಾ ಇದೆ. ನೆಲ ಶೇಕ್ ಆಗ್ತಿರೋ ತರ ಫೀಲ್ ಆದ ತಕ್ಷಣ ಪವರ್ ಕಟ್ ಆಗುತ್ತೆ. ಒಂದು ಲೈಟ್ ತಗೊಂಡು ಒಳಗಡೆ ಹೋದಾಗ ಅಲ್ಲೊಂದು ಜೈಲಿನ ತರ ಸೆಟಪ್ ಇದೆ. ಅದ್ರೊಳಗಡೆ ಜೆಲ್ಲಿ ರೂಪದಲ್ಲಿ ಏನೋ ಒಂದು ವಿಚಿತ್ರವಾದ ಕ್ರಿಯೇಚರ್ ಇರೋದ್ನ ನೋಡಿ ಇವ್ರಿಗೆ ಗಾಬರಿ ಆಗುತ್ತೆ. ಒಂದು ಕೋಲಿಂದ ಚುಚ್ಚಿ ನೋಡಿದಾಗ ಅದ್ರೊಳಗಿಂದ ಕೈ ಹೊರಗಡೆ ಬಂದು ಆ ಕೋಲನ್ನ ಕಿತ್ಕೊಳ್ಳುತ್ತೆ. ಇದರಿಂದ ಫ್ರಾನ್ಸಿಸ್ಗೆ ತುಂಬಾ ಭಯ ಆಗುತ್ತೆ. ಹಾಗೇನೆ ಇನ್ನೊಂದು ಕೇಜ್ ನಲ್ಲಿ ಏಲಿಯನ್ ತರ ಏನೋ ಕ್ರಿಯೇಚರ್ ಇದೆ. ಹೆದ್ರಿದ ಫ್ರಾನ್ಸಿಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಒಳಗಡೆ ಇರೋದು ಏನು ಅಂತ ಕೇಳಿದಾಗ ಜಾಕ್ಸನ್ ಹೇಳ್ತಾನೆ, ಅದೊಂದು ಡೀಮನ್, ಒಂದು ಬೀಸ್ಟ್ಗೋಸ್ಕರ ಕೆಲಸ ಮಾಡೋ ಡೀಮನ್. ಅಷ್ಟೇ ಅಲ್ಲ, ಆಕಾಶದಿಂದ ಬಂದಿರೋ ಏಂಜಲ್ ಸುಂದರವಾಗಿರ್ತಾರೆ ಅಂತ ಅನ್ಕೊಂಡಿದ್ದೀರಾ ಅಲ್ವಾ, ಸಂದರ್ಭ ಬಂದಾಗ ಅಲ್ಲಿಂದ ಭೂಮಿಗೆ ತಳ್ಳಿಬಿಡ್ತಾರೆ ಅಂತ. ಹೀಗೆ ಇವನು ಏನೇನೋ ಮಾತಾಡ್ತಾ ಇದ್ದಾನೆ. ಸರಿ, ಇನ್ನೊಂದು ಕೇಜಲ್ಲಿ ಮೇಣದ ರೀತಿಯಲ್ಲಿ ಏನೋ ಇದೆ ಅಲ್ವಾ, ಅದೇನು ಅಂತ ಕೇಳಿದಾಗ ಇವನ್ ಹೇಳೋ ಪ್ರಕಾರ ನಾನು ಆ ಡೀಮನ್ ನ ಹಿಡಿಯುವಾಗ ಅದ್ರ ಮೇಲೆನೆ ಅದು ಇತ್ತು, ಅದು ಪ್ರಾಣಿ ಅಲ್ಲ. ಫ್ರಾನ್ಸಿಸ್ಗೆ ಇವನ್ ಹೇಳ್ತಿರೋದು ಏನು ಅರ್ಥ ಆಗ್ತಿಲ್ಲ. ಇವನ್ನ ಅರೆಸ್ಟ್ ಮಾಡೋಣ ಅಂತ ಕೋರ್ಟ್ಗೆ ಹೇಳ್ತಾರೆ. ನನಗೆ ಗನ್ ತೋರಿಸಿ ಹೆದರ್ಸ್ದೆ ಅಲ್ವಾ, ಅದನ್ನೇ ಆಧಾರವಾಗಿಟ್ಕೊಂಡು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ. ಅವನ್ನ ಕಾರಲ್ಲಿ ಕೂರಿಸ್ತಾರೆ. ಫೋನ್ ಚೆಕ್ ಮಾಡಿದ್ರೆ ಇಬ್ಬರು ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಅದು ಹೇಗೆ ಸಡನ್ ಆಗಿ ಆಫ್ ಆಗೋದಕ್ ಸಾಧ್ಯ ಅಂತ ಇಬ್ಬರಿಗೂ ಟೆನ್ಷನ್ ಆಗುತ್ತೆ. ನಿಧಾನಕ್ಕೆ ಆಕಾಶ ಬೇರೆ ಕಪ್ಪಾಗ್ತಾ ಇದೆ. ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಜಾಕ್ಸನ್ ಹೇಳ್ತಾನೆ ಹ್ಯಾಂಡ್ ಕಫ್ ನ ರಿಮೂವ್ ಮಾಡಿ ಅಂತ. ಆದ್ರೆ ಇವರು ಅವನ್ ಮಾತು ಕೇಳೋದಿಲ್ಲ. ಗ್ಯಾರೇಜ್ ಅಲ್ಲಿರೋ ಕಾರ್ ಸ್ಟಾರ್ಟ್ ಆಗುತ್ತಾ ನೋಡ್ತಾರೆ, ಅದು ಕೂಡ ಸ್ಟಾರ್ಟ್ ಆಗಲ್ಲ.
ಈಗ ಜಾಕ್ಸನ್ ಇದ್ದ ಕಾರಿಗೆ ಸಿಡ್ಲು ಬಡಿಯುತ್ತೆ. ಅವನು ಕಿರ್ಚಾಡ್ತಾ ಇದ್ದಾನೆ, ನಾವು ಮನೆ ಒಳಗಡೆ ಹೋಗ್ಬೇಕು ಅಂತ. ಸೊ ಈಗ ಜಾಕ್ಸನ್ ನ ಕರ್ಕೊಂಡು ಮನೆ ಒಳಗಡೆ ಹೋಗುವಾಗ ಮುಂದ್ಗಡೆ ಹೋಗ್ತಿದ್ದ ಕೋಲ್ಟ್ ಡೋರ್ ಹತ್ರ ಇರೋ ಟ್ರ್ಯಾಪ್ ನ ಅಬ್ಸರ್ವ್ ಮಾಡದೆ ಅದನ್ನ ತುಳಿದಿದ್ರಿಂದ ಅವನ್ ಕಾಲಿಗೆ ತುಂಬಾ ಪೆಟ್ಟಾಗುತ್ತೆ. ಹೇಗೋ 3 ಜನ ಮನೆ ಒಳಗಡೆ ಬರ್ತಾರೆ. ಈ ರೇಂಜ್ಗೆ ಸಿಡ್ಲು ಗುಡುಗು ಬರ್ತಾ ಇರೋದ್ನ ಇವರು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಇಲ್ಲಿ ಏನ್ ನಡೀತಾ ಇದೆ ಅದನ್ನ ಕರೆಕ್ಟ್ ಆಗಿ ಹೇಳು. ಆದ್ರೆ ಜಾಕ್ಸನ್ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಕೋಲ್ಟ್ ಕಾಲಿಗೆ ಪೆಟ್ಟಾಗಿರೋದ್ರಿಂದ ಸದ್ಯಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ಫಸ್ಟ್ ಏಡ್ ಮಾಡ್ತಾರೆ. ಹಾಗೇನೆ ಕೊನೆಯದಾಗಿ ಸಿಡ್ಲು ಬಡ್ದಾಗ ಏನೋ ಬೆಳ್ಳಗಿರೋದ್ನ ನೋಡ್ದೆ ಅಂತ ಹೇಳ್ತಿರುವಾಗ್ಲೇ ಜಾಕ್ಸನ್ ವಿಂಡೋ ಹತ್ರ ಹೋಗಿ ಮರಿಯಾ ಅಂತ ಕಿರ್ಚಾಡ್ತಾ ಇದ್ದಾನೆ. ಫ್ರಾನ್ಸಿಸ್ ಅವನ್ನ ಕರ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಮೈ ಮೇಲೆ ಬಟ್ಟೆನೇ ಇಲ್ದೆ ಒಂದು ಹುಡುಗಿ ನೆಲದ ಮೇಲೆ ಬಿದ್ದಿದ್ದಾಳೆ. ಆಕ್ಚುಲಿ ಅದು ಮರಿಯಾನೆ. ಜಾಕ್ಸನ್ ಅಳ್ತಾ ಇದ್ದಾನೆ. ಫ್ರಾನ್ಸಿಸ್ಗೆ ಏನೂ ಅರ್ಥ ಆಗ್ತಿಲ್ಲ. ನೀನೆ ನಿನ್ ವೈಫ್ ಹಾಗೂ ಮಗನ್ನ ಕೂಡ್ ಹಾಕಿ ಏನೋ ಮಾಡಿದ್ಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಏನೇನೋ ನಡೀತಾ ಇದೆಯಲ್ಲ, ದಯವಿಟ್ಟು ಈಗ್ಲಾದ್ರೂ ಹ್ಯಾಂಡ್ ಕಫ್ ರಿಮೂವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಫ್ರಾನ್ಸಿಸ್ ಹ್ಯಾಂಡ್ ಕಫ್ ನ ರಿಮೂವ್ ಮಾಡ್ತಾರೆ. ಒಳಗಡೆ ಎತ್ಕೊಂಡು ಹೋಗಿ ಮರಿಯಾನ ಎಪ್ಸೋ ಪ್ರಯತ್ನ ಮಾಡ್ತಾನೆ. ಕೊನೆಗೂ ಅವಳಿಗೆ ಎಚ್ಚರಿಕೆ ಆಗುತ್ತೆ. ಜೋನ ಇಲ್ಲಿ ಎಲ್ಲದಕ್ಕೂ ನೀನೇ ಕಾರಣ ಅಂತ ಬೈತಾ ಇದ್ದಾಳೆ. ಫ್ರಾನ್ಸಿಸ್ ಹೇಳ್ತಾರೆ, ಇಲ್ಲಿ ಏನ್ ನಡೀತಾ ಇದೆ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ. ಜಾಕ್ಸನ್ ಹೇಳೋ ಪ್ರಕಾರ ಇವರಿಬ್ರು ಮರಿಯಾ ಅವ್ರ ಅಕ್ಕನ ಮನೆಗೆ ಹೋಗೋ ಪ್ಲಾನ್ ಮಾಡಿದ್ರು. ಆದ್ರೆ ಜೋನಾಗೆ ತುಂಬಾ ಜ್ವರ ಬಂದಿತ್ತು. ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂದಾಗ ಜಾಕ್ಸನ್ ಒಪ್ಪೋದಿಲ್ಲ. ಬದಲಾಗಿ ಪ್ರೇಯರ್ ಮಾಡಿದ್ದಾನೆ. ಇದೆಲ್ಲ ಮರಿಯಾಗೆ ಇಷ್ಟ ಇಲ್ಲ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದ್ ಬಿಟ್ಟು ಏನೇನೋ ಮಾಡ್ತಾ ಇದ್ದಾನೆ ಅಂತ. ಇವರು ಈ ಬಯಲು ಪ್ರದೇಶದಲ್ಲಿ ಮನೆ ಕಟ್ಟೋದಕ್ಕೆ ಒಂದು ಕಾರಣ ಇದೆ. ಮನೆ ಹಿಂದೆ ಒಂದು ಕಲ್ಲಿನ ಆಕೃತಿ ಇರುತ್ತೆ. ಅಲ್ಲಿ ಮಗನ್ನ ಮಲಗಿಸಿ ಪ್ರೇ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಆಗ ಸಿಡ್ಲು ಬಡ್ದು ಆಕಾಶದಿಂದ ಬೆಳಕು ಬಂದು ಜೋನನೇ ಎತ್ಕೊಂಡು ಹೋಗಿದೆ. ಇದೆಲ್ಲ ಜಾಕ್ಸನ್ಗೆ ಮೊದ್ಲೇ ಗೊತ್ತಿತ್ತು. ಈ ರೀತಿ ಪ್ರೇಯರ್ ಮಾಡಿದ್ರೆ ಹೀಗೇನೆ ನಡೆಯುತ್ತೆ ಅಂತ. ಆದ್ರೆ ಅವನು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಘಟನೆ ನಡೆದಿದೆ. ಅದೇನಂದ್ರೆ ಆ ಬೆಳಕು ಬಂದಾಗ ಮರಿಯಾನ ಕೂಡ ಎತ್ಕೊಂಡು ಹೋಗಿರುತ್ತೆ. ಟ್ರಿಗರ್ ಆಗಿದ್ದ ಜಾಕ್ಸನ್ ಆ ಬೆಳಕಿಗೆ ಪಂಚ್ ಮಾಡಿದಾಗ ಏಲಿಯನ್ ತರ ಇರೋ ಒಂದು ಕ್ರಿಯೇಚರ್ ನ ಹೊರಗಡೆ ಎಳೆದಿರ್ತಾನೆ. ಹೆಂಡತಿ ಮಗನ್ನ ಎತ್ಕೊಂಡು ಹೋಗಿರೋದು ಅವ್ರೆ, ಅಂದ್ರೆ ಆ ಏಲಿಯನ್ಗಳು. ಸೊ ಅವರಿಬ್ಬರನ್ನ ಮತ್ತೆ ಪಡ್ಕೋಬೇಕಂದ್ರೆ ಈ ಕ್ರಿಯೇಚರ್ ನ ಕೈದಿ ತರ ಯೂಸ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಅದಕ್ಕೇನೆ ಅದನ್ನ ಹಿಡಿದು ಕೇಜ್ ಒಳಗಡೆ ಹಾಕಿರೋದು. ಇದನ್ನೆಲ್ಲ ಕೇಳಿ ಫ್ರಾನ್ಸಿಸ್ ಹಾಗೂ ಕೋಲ್ಟ್ಗೆ ಸತ್ಯವಾಗ್ಲೂ ಏನು ಅರ್ಥ ಆಗ್ತಿಲ್ಲ. ಸರಿ, ಈ ಏಲಿಯನ್ ತರ ಇರೋ ಕ್ರಿಯೇಚರ್ ನ ಇದೇ ಫಸ್ಟ್ ಟೈಮ್ ಎನ್ಕೌಂಟರ್ ಮಾಡಿರೋದಾ ಅಂತ. ಜಾಕ್ಸನ್ ಅವ್ರ ತಂದೆ ಕಾಲದಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರಂತೆ. ಫ್ರಾನ್ಸಿಸ್ ಅಲ್ಲಿರೋ ಫೋಟೋಸ್ನೆಲ್ಲ ನೋಡ್ತಾರೆ. ಯಾಕೆ ಊರಿಂದ 50 ಮೈಲ್ ದೂರದಲ್ಲಿ ಮನೆ ಕಟ್ಟಿದ್ದಾರೆ? ಅದಕ್ಕೆ ಉತ್ತರ, ತುಂಬಾ ವರ್ಷಗಳಿಂದ ಇವ್ರ ಫ್ಯಾಮಿಲಿ ಈ ಏಲಿಯನ್ ಗಳನ್ನ ಆರಾಧನೆ ಮಾಡ್ತಾ ಇದ್ದಾರೆ. ನಮ್ ತಂದೆ ಇದ್ದಾಗ ಇದೇ ತರದೊಂದು ಸಿಡ್ಲು ಗುಡುಗು ಬಂದು ಆಕಾಶದಿಂದ ಬೆಳಕು ಬಂದಾಗ ನಾನು ಅಡಿನಲ್ಲೇ ನಿಂತ್ಕೊಂಡಿದ್ದೆ. ಎಚ್ಚರಿಕೆ ಆದಾಗ ನಾನು ಬೇರೆ ಎಲ್ಲೋ ಇದ್ದೆ. ಅಲ್ಲಿದ್ದವರು ನನ್ನ ವಿಚಿತ್ರವಾಗಿ ನೋಡ್ತಾ ಇದ್ರು ಅಂತ. ಅಷ್ಟರಲ್ಲಿ ಬೇಸ್ಮೆಂಟ್ ಇಂದ ಜೋರಾಗಿ ಶಬ್ದ ಕೇಳಿಸುತ್ತೆ. ಈಗ್ಲೇ ಮರಿಯಾಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ. ಅವುಗಳಲ್ಲಿ ಒಂದನ್ನ ಇವನು ಹಿಡಿದು ಬೇಸ್ಮೆಂಟ್ ಅಲ್ಲಿ ಕೂಡ ಹಾಕಿದ್ದಾನೆ ಅಂತ. ಫ್ರಾನ್ಸಿಸ್ ಜೊತೆಲಿ ಬೇಸ್ಮೆಂಟ್ ಗೆ ಬರ್ತಾರೆ. ಆ ಏಲಿಯನ್ ಕಿರ್ಚಾಡ್ತಾ ಇದೆ. ಮನೆ ಬೇರೆ ಶೇಕ್ ಆಗ್ತಾ ಇದೆ. ಆಗ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಜನರೇಟರ್ ಆನ್ ಮಾಡಬೇಕು. ಹ್ಯಾಂಡ್ ಕಫ್ ರಿಮೂವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಯಾಕಂದ್ರೆ ಈ ಮನೆ ಸುತ್ತ ಕರೆಂಟ್ ಪಾಸ್ ಆಗೋ ತರ ಸೆಟಪ್ ಮಾಡಿದ್ದಾನೆ. ಯಾಕಂದ್ರೆ ಆ ಏಲಿಯನ್ ಗಳು ಮನೆ ಒಳಗಡೆ ಬರಬಾರ್ದು ಅಂತ. ಸೊ ಈಗ ಜನರೇಟರ್ ಆನ್ ಮಾಡಿಲ್ಲ ಅಂದ್ರೆ ಅವುಗಳು ಮನೆ ಒಳಗಡೆ ಬರೋ ಸಾಧ್ಯತೆ ಇದೆ. ಸರಿ, ನೀವಿಬ್ರು ಹೋಗಿ, ನಾನು ಮರಿಯಾನ ನೋಡ್ಕೋತೀನಿ ಅಂತ ಫ್ರಾನ್ಸಿಸ್ ಅವರಿಬ್ಬರನ್ನ ಕಳಿಸ್ತಾರೆ. ಜಾಕ್ಸನ್ ಹೋಗಿ ಜನರೇಟರ್ ನ ಆನ್ ಮಾಡ್ತಾನೆ. ಕೋಲ್ಟ್ ಹೊರಗಡೆ ಬಂದು ಮರಗಳ ಮಧ್ಯೆ ಏನೋ ಇರೋದ್ನ ನೋಡ್ತಾನೆ. ಅಷ್ಟರಲ್ಲಿ ಜಾಕ್ಸನ್ ಬಂದು ಅವನ್ನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅವುಗಳ ಬಗ್ಗೆ ನಿನಗ್ ಸರಿಯಾಗಿ ಗೊತ್ತಿಲ್ಲ ಅಂತ. ಈ ಕಡೆ ಬೇಸ್ಮೆಂಟ್ ಅಲ್ಲಿ ಏನೋ ಶಬ್ದ ಕೇಳಿದ್ರಿಂದ ಫ್ರಾನ್ಸಿಸ್ ಗನ್ ಹಿಡ್ಕೊಂಡು ನೋಡ್ತಾ ಇರುವಾಗ ಕೇಜ್ ಒಳಗಡೆ ಇರೋ ಏಲಿಯನ್ ಇವಳನ್ನ ಹಿಡಿಯೋದಕ್ಕೆ ಟ್ರೈ ಮಾಡುತ್ತೆ. ಹೆದ್ರಿದ್ದ ಫ್ರಾನ್ಸಿಸ್ ಎದ್ದು ನಿಂತ್ಕೋತಾಳೆ. ನೋಡಿದ್ರೆ ಅವಳ ಹಿಂದೆನೆ ಒಂದು ಏಲಿಯನ್ ಬಂದಿದೆ. ಅದು ಬರ್ಲಿ ಅಂತಾನೆ ಕೇಜ್ ಅಲ್ಲಿರೋ ಏಲಿಯನ್ ಇವಳನ್ನ ಡೈವರ್ಟ್ ಮಾಡಿದೆ ಅನ್ಸುತ್ತೆ. ಗಾಬರಿ ಆಗಿದ್ದ ಫ್ರಾನ್ಸಿಸ್ ಹಿಂದೆ ಬಂದಿರೋ ಏಲಿಯನ್ ಗೆ ಶೂಟ್ ಮಾಡ್ತಾರೆ. ಅಷ್ಟರಲ್ಲಿ ಜಾಕ್ಸನ್ ಹಾಗೂ ಕೋಲ್ಟ್ ಅಲ್ಲಿಗೆ ಬಂದು ಏನದು ಶಬ್ದ ಅಂತ ಕೇಳ್ತಾರೆ. ಫ್ರಾನ್ಸಿಸ್ ಹೇಳ್ತಾಳೆ, ಒಂದು ಏಲಿಯನ್ ಒಳಗಡೆ ಬಂದಿತ್ತು, ಅದಕ್ಕೆ ನಾನು ಶೂಟ್ ಮಾಡ್ದೆ, ಆದ್ರೆ ಅದು ಮಾಯ ಆಗ್ಬಿಡ್ತು ಅಂತ. ಜಾಕ್ಸನ್ ಹೇಳ್ತಾನೆ, ನಮ್ಗೆ ವೆಪನ್ ಗಳ ಅವಶ್ಯಕತೆ ಇದೆ. ಹೊರಗಡೆ ಕಾರಲ್ಲಿ ಒಂದು ಶಾರ್ಟ್ ಗನ್ ಇಟ್ಟಿದ್ದೀನಿ, ಬನ್ನಿ ತಗೊಂಡ್ ಬರೋಣ ಅಂತ. ಸೊ ಎಲ್ಲ ಹೊರಗಡೆ ಬರ್ತಾರೆ. ಜಾಕ್ಸನ್ ಸಾಕಿದ್ದ ನಾಯಿ ಕಾಣಿಸ್ತಾ ಇಲ್ಲ. ನೋಡಿದ್ರೆ ಆ ನಾಯಿನ ಏಲಿಯನ್ ಗಳು ಬ್ರೂಟಲ್ ಆಗಿ ಕೊಲೆ ಮಾಡಿದೆ. ಜಾಕ್ಸನ್ಗೆ ಗಾಬರಿ ಆಗುತ್ತೆ. ಆ ಏಲಿಯನ್ ಗಳು ಮನೆ ಒಳಗಡೆ ಬರ್ದೇ ಇರೋ ಹಾಗೆ ಕರೆಂಟ್ ಸೆಟ್ ಮಾಡಿದ್ದೀನಿ. ವಿಂಡೋ ಎಲ್ಲ ಕ್ಲೋಸ್ ಮಾಡಿ, ನಾವಿಬ್ರು ಹೋಗಿ ಬ್ಯಾಕ್ ಡೋರ್ ಹತ್ರ ಚೆಕ್ ಮಾಡ್ತೀವಿ ಅಂತ ಕೋಲ್ಟ್ ನ ಕರ್ಕೊಂಡು ಬೇಸ್ಮೆಂಟ್ ಗೆ ಹೋಗ್ತಾನೆ. ಅಲ್ಲೊಂದು ವೆಪನ್ ತಗೊಂಡು ನನ್ ಹೆಂಡತಿ ಹೇಗೋ ಬಂದ್ಬಿಟ್ಲು, ಈಗ ನನ್ ಮಗನ್ನ ಹೇಗಾದ್ರೂ ಪಡ್ಕೋಬೇಕು, ಅದಕ್ಕೆ ಬೇರೆ ರೀತಿಯಲ್ಲೇ ಡೀಲ್ ಮಾಡ್ಬೇಕು ಅಂತ ಕೇಜ್ ಅಲ್ಲಿರೋ ಏಲಿಯನ್ ಗೆ ಹರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಕೋಲ್ಟ್, ಅದು ಕೂಡ ಜೀವ ಅಲ್ವಾ, ಹಾಗೆಲ್ಲ ಮಾಡ್ಬೇಡ ಅಂತ. ಜಾಕ್ಸನ್ ಹೇಳ್ತಾನೆ, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ.
ನನ್ಗೆ ಹೆಲ್ಪ್ ಮಾಡು ಅಂತ ಇಬ್ರು ಸೇರಿ ಆ ಏಲಿಯನ್ ಬೆರಳನ್ನ ಕಟ್ ಮಾಡ್ತಾರೆ. ಇದನ್ನ ನೋಡಿ ಫ್ರಾನ್ಸಿಸ್ಗೆ ಗಾಬರಿ ಆಗುತ್ತೆ. ನೋಡಿ ಏನೇ ಹೇಳಿದ್ರು ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ, ನಾನು ಅವುಗಳನ್ನ ಇಲ್ಲಿಗೆ ಬರೋ ತರ ಮಾಡ್ತೀನಿ. ಈಗ ಹೊರಗಡೆ ಬಂದು ಗುಂಡಿ ತೋಡೋದಕ್ ಶುರು ಮಾಡ್ತಾನೆ. ನೋಡಿದ್ರೆ ಅಲ್ಲೊಂದು ವಿಚಿತ್ರವಾದ ಕಲ್ಲಿದೆ, ಅದ್ರಲ್ಲಿ ಒಂದು ರೀತಿಯ ಪ್ಯಾಟರ್ನ್ ಕೂಡ ಇದೆ. ಇದನ್ನ ಎಲ್ಲೋ ನೋಡಿದ್ದೀನಿ ಅಂತ ಫ್ರಾನ್ಸಿಸ್ಗೆ ಅನ್ಸುತ್ತೆ. ಈಗ ಜಾಕ್ಸನ್ ಆ ಕಲ್ಲಿನ ಮೇಲೆ ಕಟ್ ಮಾಡಿದ ಬೆರಳನ್ನ ಇಟ್ಟು ಎದ್ದ ತಕ್ಷಣ ಗುಡುಗು ಸಿಡ್ಲು ಶುರುವಾಗುತ್ತೆ. ಒಂದು ಬೆಳಕು ಬಂದು ಆ ಬೆರಳನ್ನ ಎತ್ಕೊಂಡು ಹೋಗುತ್ತೆ. ಫ್ರಾನ್ಸಿಸ್ಗೆ ಗೊತ್ತಾಗುತ್ತೆ ಈ ಕಲ್ಲಿನ ಮೂಲಕ ಏಲಿಯನ್ ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ. ಇಲ್ಲ, ಇದು ಏಲಿಯನ್ ಗಳು ಬರೋದಕ್ಕೆ ಇರೋ ಡೋರ್ ಅಂತ ಜಾಕ್ಸನ್ ಕಿರ್ಚಾಡ್ತಾ ಇದ್ದಾನೆ. ಸೊ ಫ್ರಾನ್ಸಿಸ್ಗೆ ಕನ್ಫರ್ಮ್ ಆಗುತ್ತೆ, ಇವನು ಆ ಏಲಿಯನ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬರೋ ತರ ಮಾಡಿದ್ದಾನೆ. ಅವುಗಳು ಇಲ್ಲಿಗೆ ಬರೋಕ್ ಮುಂಚೆ ನಾವು ಅದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ತಯಾರಿ ಮಾಡ್ಕೋಬೇಕು ಅಂತ. ಮನೆ ಒಳಗಡೆ ಬರ್ತಾರೆ. ಫ್ರಾನ್ಸಿಸ್ ಕೇಳ್ತಾಳೆ, ಆ ಕಲ್ಲು ಹೇಗೆ ಅಲ್ಲಿಗೆ ಬಂತು? ನೀನೇನೋ ಹೈಡ್ ಮಾಡ್ತಾ ಇದ್ದೀಯಾ? ನಾನು ಆ ಸಿಂಬಲ್ ನ ನಿಮ್ ಮಗ ಬಿಡಿಸಿರೋ ಬುಕ್ ನಲ್ಲಿ ನೋಡ್ದೆ. ಈ ವಿಷಯ ಅವನಿಗೆ ಹೇಗ್ ಗೊತ್ತು? ನೀವೇನೋ ದೊಡ್ಡ ವಿಷಯನ ನಮ್ಮಿಂದ ಹೈಡ್ ಮಾಡ್ತಾ ಇದ್ದೀರಾ ಅಂತ. ಹಾಗೇನೆ ಒಂದು ಫ್ಯಾಮಿಲಿ ಫೋಟೋನ ನೋಡ್ತಾರೆ. ಅದ್ರಲ್ಲಿ ಜಾಕ್ಸನ್ ಹಾಗೂ ಅವ್ರ ತಂದೆ ಇದ್ದಾರೆ. ಇದು ನಿಮ್ ತಂದೆ ಅಲ್ವಾ? ಹಾಗಾದ್ರೆ ಈ ಗಾಡಿನಲ್ಲಿ ಇರೋದು ಏನು? ಈಗ ಅಷ್ಟೇ ಜಾಕ್ಸನ್ ಕೂಡ ಅಬ್ಸರ್ವ್ ಮಾಡ್ತಾನೆ. ಆ ಗಾಡಿನಲ್ಲಿ ಸ್ವಲ್ಪ ಹೊತ್ತಿನ ಹಿಂದೆ ನೋಡಿದ್ದ ಕಲ್ಲಿನ ತರಾನೇ ಒಂದು ವಸ್ತು ಇದೆ. ಅದನ್ನ ಈಗ ಮಣ್ಣೊಳಗಡೆ ಹೂತಾಕಿರೋದು ಯಾರು? ನನಗೆ ಅಗ್ರಿಕಲ್ಚರ್ ಬಗ್ಗೆ ನಾಲೆಜ್ ಇಲ್ಲ, ಆದ್ರೆ ಈ ಮಣ್ಣು ನೋಡಿದ್ರೆ ಇಲ್ಲೇನು ಬೆಳೆಯೋಕಾಗಲ್ಲ ಅನ್ನೋದು ಗೊತ್ತು ಅಂತ. ಜಾಕ್ಸನ್ ಹೇಳ್ತಾನೆ, ನನ್ ರಕ್ತದಲ್ಲಿ ಬಂದ ಹುಚ್ಚರ ತರ ನಾನ್ ಮಾಡಲ್ಲ ಅಂತ. ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇವ್ರ ತಾತ ಈ ಜಾಗನ ಪರ್ಚೇಸ್ ಮಾಡಿದ್ಮೇಲೆ ಆ ಕಲ್ಲನ್ನ ಅಲ್ಲಿ ಹೂತಾಕಿದ್ದಾರೆ ಏಲಿಯನ್ ಗಳ ಜೊತೆಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಅಂತ. ಇವ್ರ ಫ್ಯಾಮಿಲಿ ಪ್ರಕಾರ ಏಲಿಯನ್ ಗಳೇ ಇವ್ರ ದೇವ್ರು. ಸೊ ಇದು ಹೀಗೇನೆ ಮುಂದುವರೆದು ಜಾಕ್ಸನ್ ವರೆಗೂ ಬಂದಿದೆ. ಆದ್ರೆ ಜಾಕ್ಸನ್ಗೆ ಏಲಿಯನ್ ಗಳಿಗೆ ಪೂಜೆ ಮಾಡೋದೆಲ್ಲ ಇಷ್ಟ ಇಲ್ಲ. ನನ್ಗೆ ನನ್ ಮಗ ಮುಖ್ಯ, ಅವನ್ನ ಪಡ್ಕೊಳ್ಳೋದಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಸೊ ಈಗ ಫ್ರಾನ್ಸಿಸ್ ಹಾಗೂ ಕೋಲ್ಟ್ಗೆ ಇವ್ರ ಫ್ಯಾಮಿಲಿ ಹಿಸ್ಟ್ರಿ ಗೊತ್ತಾಗಿದೆ. ಇವ್ರ ಮಗ ಜೋನಾ ಇದ್ದಾನಲ್ಲ, ಅವನ್ನ ಏಲಿಯನ್ ಗಳು ಎತ್ಕೊಂಡು ಹೋಗಿದೆ. ಈಗ ಅವನ್ನ ಪಡ್ಕೋಬೇಕು. ಸೊ ಆ ಕೇಜಲ್ಲಿರೋ ಏಲಿಯನ್ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಅಂತ ಬೇಸ್ಮೆಂಟ್ ಗೆ ಬರ್ತಾರೆ. ಇವನು ಬೆರಳು ಕಟ್ ಮಾಡಿದ್ರಿಂದ ಅದು ಸಾಯೋ ಸ್ಥಿತಿಯಲ್ಲಿದೆ. ಒಂದು ವೇಳೆ ಅದು ಸತ್ತೋದ್ರೆ ನನ್ ಮಗ ಸಿಗಲ್ಲ ಅಂತ ಇವನಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಡೋರ್ ಓಪನ್ ಮಾಡಿ ಒಳಗಡೆ ಹೋದಾಗ ಅದು ಇವನ್ ತಲೆನೇ ಹಿಡ್ಕೊಳ್ಳುತ್ತೆ. ಆಗ ಇವನಿಗೆ ಒಂದು ಇಲ್ಯೂಷನ್ ಬರುತ್ತೆ. ಅದೇನಂದ್ರೆ ಇವನ್ ಬಾಡಿನ ಯೂಸ್ ಮಾಡ್ಕೊಂಡು ಇವನ್ ತರಾನೇ ಇರೋ ಇನ್ನೊಂದು ವ್ಯಕ್ತಿನ ಸೃಷ್ಟಿ ಮಾಡ್ತಾರೆ. ಇದ್ರಿಂದ ನಿಜವಾದ ಜಾಕ್ಸನ್ ಸತ್ತು ಹೋಗ್ತಾನೆ. ಈಗ ಇದೆಲ್ಲ ಜಾಕ್ಸನ್ಗೆ ನೆನಪಾಗುತ್ತೆ. ಅಷ್ಟ್ರಲ್ಲಿ ಕೋಲ್ಟ್ ಇವನ್ನ ಹೊರಗಡೆ ಎಳ್ಕೊಂಡು ಬರ್ತಾನೆ. ಜಾಕ್ಸನ್ ಅಳ್ತಾ ಇದ್ದಾನೆ. ಅವರು ಅವನ್ನ ಕೊಂದು ನನ್ನ ಭೂಮಿಗೆ ತಳ್ಳಿಬಿಟ್ರು ಅಂತ. ಇವರಿಗೆ ಏನು ಅರ್ಥ ಆಗ್ತಿಲ್ಲ. ಆಗ ಮರಿಯಾ, ನನಗೆಲ್ಲ ಅರ್ಥ ಆಯ್ತು. ನನಗೆ ಮೊದ್ಲೇ ಇವನ್ ಮೇಲೆ ಸ್ವಲ್ಪ ಡೌಟ್ ಇತ್ತು. ನಾನ್ ಲವ್ ಮಾಡಿದಾಗ ಇದ್ದ ಜಾಕ್ಸನ್ ಮದ್ವೆ ಆದ್ಮೇಲೆ ಕಂಪ್ಲೀಟ್ಲಿ ಚೇಂಜ್ ಆಗಿದ್ದ. ಆಗ ಫ್ರಾನ್ಸಿಸ್, ನೀವು ಮಾತಾಡ್ತಾ ಇರೋದು ನಮ್ಗೆ ಅರ್ಥ ಆಗ್ತಿಲ್ಲ, ದಯವಿಟ್ಟು ಕ್ಲಿಯರ್ ಆಗಿ ಹೇಳಿ ಅಂತ. ಈಗ ಮರಿಯಾ ಒಂದು ಟ್ವಿಸ್ಟ್ ಕೊಡ್ತಾಳೆ. ಒಳಗಡೆ ಹೋಗಿ ಕೆಲವೊಂದು ಬಾಕ್ಸ್ ಗಳನ್ನ ಓಪನ್ ಮಾಡ್ತಾಳೆ. ಶಾಕಿಂಗ್ಲಿ ಅದ್ರೊಳಗಡೆ ಸಣ್ಣ ಸಣ್ಣ ಏಲಿಯನ್ ಗಳು ಇದೆ. ಆಗ ತಾನೇ ಹುಟ್ಟಿದ್ರೆ ಮಗು ಹೇಗಿರುತ್ತೋ ಅದೇ ತರನೇ ಇವುಗಳೆಲ್ಲ ಇದೆ, ಆದ್ರೆ ಎಲ್ಲ ಸತ್ತೋಗಿರುತ್ತೆ. ಈ ಜಾಕ್ಸನ್ ಫ್ಯಾಮಿಲಿ ಏಲಿಯನ್ ಗಳನ್ನ ಆರಾಧನೆ ಮಾಡಿ ಅವುಗಳಿಗೆ ಜೀತದಾಳಿನ ತರನೇ ಕೆಲಸ ಮಾಡಿದ್ದಾರೆ. ಆಕ್ಚುಲಿ ಅವರೆಲ್ಲ ಮನುಷ್ಯರೇ ಅಲ್ಲ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮರಿಯಾ ಜಾಕ್ಸನ್ ನ ಲವ್ ಮಾಡಿ ಮದುವೆ ಆಗಿದ್ದಾಳೆ. ಆದ್ರೆ ಅವಳು ಜೀವನ ಮಾಡಿರೋದು ಜಾಕ್ಸನ್ ಜೊತೆ ಅಲ್ಲ, ಬದಲಾಗಿ ಜಾಕ್ಸನ್ ತರಾನೇ ಇರೋ ಒಂದು ಏಲಿಯನ್ ಜೊತೆ. ಅಲ್ಲಿ ಆ ಏಲಿಯನ್ ಗಳು ಜಾಕ್ಸನ್ ನ ತಗೊಂಡೋಗಿ ಅವನ್ ತರಾನೇ ಇರೋ ತದ್ರೂಪಿನ ಕಳಿಸಿ ಜಾಕ್ಸನ್ ನ ಸಾಯಿಸ್ಬಿಟ್ಟಿರುತ್ತೆ. ಜಾಕ್ಸನ್ ಮೆಮೊರಿನ ಇವನಿಗೆ ಹಾಕಿರೋದ್ರಿಂದ ಇವನು ಜಾಕ್ಸನ್ ತರಾನೇ ನಡ್ಕೋತಾ ಇದ್ದ. ಮರಿಯಾನ ಮದ್ವೆ ಆದ್ಮೇಲೆ ಇವಳು ಪ್ರೆಗ್ನೆಂಟ್ ಆದಾಗ್ಲೆಲ್ಲ ಈ ತರ ಏಲಿಯನ್ ತರ ಇರೋ ಮಗುನೇ ಹುಟ್ಟಿದೆ. ಆದ್ರೆ ಜಾಕ್ಸನ್ ಮರಿಯಾ ಮೇಲೇನೆ ಆರೋಪ ಹೊರಿಸಿರ್ತಾನೆ. ನೀನೇ ಯಾವ್ದೋ ಶಾಪದಿಂದ ಹುಟ್ಟಿರ್ಬೋದು, ಅದಕ್ಕೆ ನಮ್ಗೆ ಹುಟ್ಟೋ ಮಗು ಎಲ್ಲ ಯಾವ್ದೋ ಕ್ರಿಯೇಚರ್ ತರ ಇದೆ ಅಂತ. ಊರಿನ ಜನರಿಗೆ ಗೊತ್ತಾದ್ರೆ ನನ್ನ ಸುಮ್ನೆ ಬಿಡಲ್ಲ ಅನ್ನೋ ಭಯದಲ್ಲಿ ಇದನ್ನೆಲ್ಲ ಬಾಕ್ಸ್ ಒಳಗಡೆ ಹಾಕಿರ್ತಾಳೆ. ಇದೆಲ್ಲ ಸರಿಯಾಗ್ಬೇಕಂದ್ರೆ ನಾವು ಆ ಏಲಿಯನ್ ಗಳಿಗೆ ಜೀತದಾಳಾಗಿ ಕೆಲಸ ಮಾಡ್ಬೇಕು ಅಂತ ಇವಳನ್ನ ಬ್ರೈನ್ ವಾಶ್ ಮಾಡಿದ್ದಾನೆ. ಆಮೇಲೆನೆ ಜೋನಾ ಹುಟ್ಟಿರೋದು. ಇಷ್ಟು ವಿಷಯ ಗೊತ್ತಾದ್ಮೇಲೆ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಫ್ರಾನ್ಸಿಸ್ ಕೇಳ್ತಾರೆ. ಜಾಕ್ಸನ್ ಹೇಳೋ ಪ್ರಕಾರ ಈ ಏಲಿಯನ್ ಗಳ ಪ್ರಪಂಚ ನಿಧಾನಕ್ಕೆ ನಾಶ ಆಗ್ತಾ ಇದೆ. ಅದಕ್ಕೆ ಭೂಮಿನಲ್ಲಿ ಜೀವನ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ದೇಹದ ಆಕೃತಿ ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೋತಾ ಇಲ್ಲ. ಅವ್ರನ್ನ ಭೂಮಿನಲ್ಲಿ ಇರೋರು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ಭೂಮಿಲಿರೋ ಜನ ಅವ್ರನ್ನ ಒಪ್ಕೊಳ್ಳೋ ತರ ಎಕ್ಸ್ಪೆರಿಮೆಂಟ್ ನ ಮಾಡಿದ್ದಾರೆ. ಅದರಲ್ಲಿ ಸಕ್ಸಸ್ಫುಲ್ ಆಗಿ ಹುಟ್ಟಿರೋದು ಜೋನಾ ಮಾತ್ರ. ಇದನ್ನೆಲ್ಲ ಕೇಳಿ ಇವರಿಗೆ ಶಾಕ್ ಆಗುತ್ತೆ. ಮರಿಯಾಗೂ ಎಲ್ಲ ಅರ್ಥ ಆಗುತ್ತೆ.
ನಾನ್ ಮದ್ವೆ ಆಗಿರೋದು ಜಾಕ್ಸನ್ ಅಲ್ಲ, ಅವನ್ ತರನಿರೋ ಏಲಿಯನ್ ಅಂತ. ಇದೇ ಪ್ರಾಸೆಸ್ ನ ಮಾಡಿ ಆ ಏಲಿಯನ್ಗಳು ಜಾಕ್ಸನ್ ಫ್ಯಾಮಿಲಿನ ಎತ್ಕೊಂಡು ಹೋಗಿ ತದ್ರೂಪಗಳನ್ನ ಮಾತ್ರ ಭೂಮಿಗೆ ಕಳ್ಸಿರುತ್ತೆ. ಇವ್ರ ಫ್ಯಾಮಿಲಿ ಆ ಏಲಿಯನ್ಗಳು ಭೂಮಿಗೆ ಬರೋ ಹಾಗೆ ಮಾಡೋದಕ್ಕೆ ಒಂದು ಲ್ಯಾಬ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಇರೋ ಇಲಿಗಳ ತರಾನೇ ಯೂಸ್ ಆಗಿದ್ದಾರೆ. ನಮ್ ಕಡೆವನಾಗಿ ನನ್ಗೇನೆ ಟಾರ್ಚರ್ ಮಾಡ್ತಾ ಇದ್ದೀಯಾ ಅನ್ನೋದನ್ನ ತೋರ್ಸೋದಕ್ಕೋಸ್ಕರನೇ ಕೇಜ್ ಅಲ್ಲಿದ್ದ ಏಲಿಯನ್ ಟ್ರೈ ಮಾಡಿರುತ್ತೆ. ಹೊರಗಡೆ ಬೇರೆ ಸಿಡ್ಲು ಗುಡುಗು ಜಾಸ್ತಿ ಆಗ್ತಿದೆ, ಯಾಕಂದ್ರೆ ಇವನು ಬೆರಳನ್ನ ಇಟ್ಟು ಡೋರ್ ಓಪನ್ ಮಾಡಿದ್ರಿಂದ ಆ ಏಲಿಯನ್ಗಳು ಭೂಮಿಗೆ ಬರೋ ಸಾಧ್ಯತೆ ಇದೆ. ನಿಮ್ಗೆ ನಮ್ ಭೂಮಿನೇ ಬೇಕಿತ್ತ ಅಂತ ಕೋಲ್ಟ್ ಬೈತಾ ಇದ್ದಾನೆ. ಆಗ ಫ್ರಾನ್ಸಿಸ್ ಇವ್ರ ಮಗ ಜೋನ ಕಾಣೆ ಆಗಿದ್ದಾನೆ, ಅವನ್ನ ಕಂಡು ಹಿಡಿಯೋದೇ ನಮ್ ಮಿಷನ್. ಜೋನ ಕೂಡ ಏಲಿಯನ್ ಅಲ್ವಾ, ನಾವ್ಯಾಕೆ ಹೆಲ್ಪ್ ಮಾಡ್ಬೇಕು ಅಂತ. ಅವನು ಏಲಿಯನ್ ಅನ್ನೋದಕ್ಕೆ ಯಾವ್ದೇ ಪ್ರೂಫ್ ಇಲ್ಲ, ನೀನ್ ಮೇಲ್ಗಡೆ ಹೋಗಿ ಅವುಗಳು ಬರ್ತಾ ಇದೆಯಾ ನೋಡು. ಸೊ ಅವನ್ನ ಕಳಿಸಿ ಹಾಗೇನೆ ಜಾಕ್ಸನ್ಗೆ ಮೋಟಿವೇಟ್ ಮಾಡ್ತಾಳೆ. ನೋಡು, ನೀನು ಏಲಿಯನ್ ಆಗಿದ್ರೂನು ನಿನ್ ಫ್ಯಾಮಿಲಿಗೋಸ್ಕರ ತುಂಬಾ ಕಷ್ಟಪಟ್ಟಿದ್ಯಾ, ಸೊ ಅವುಗಳ ಜೊತೆ ಫೈಟ್ ಮಾಡೋಣ ಅಂತ. ಮರಿಯಾ ಕೂಡ ಹೇಳ್ತಾಳೆ, ನೀನು ಜಾಕ್ಸನ್ ನ ತದ್ರೂಪಿ ಆಗಿದ್ರೂನು ನಿನ್ನೊಳಗಡೆ ಜಾಕ್ಸನ್ ಇದ್ದಾನೆ, ನಮ್ ಮಗನ್ಗೋಸ್ಕರ ನಾವು ಫೈಟ್ ಮಾಡೋಣ ಅಂತ. ಸರಿ ಬಾ, ಅದನ್ನ ಎತ್ಕೊಂಡು ಹೊರಗಡೆ ಹೋಗ್ಬೇಕು ಅಂತ ಬೇಸ್ಮೆಂಟ್ ಗೆ ಬಂದು ಫ್ರಾನ್ಸಿಸ್ ಮೇಲೆನೆ ಅಟ್ಯಾಕ್ ಮಾಡ್ತಾನೆ. ಈ ಕಡೆ ಮನೆ ಒಳಗಡೆ ಬಂದಿರೋ ಏಲಿಯನ್ ಕೋರ್ಟ್ ಮೇಲೆ ದಾಳಿ ಮಾಡಿ ಸಾಯಿಸ್ಬಿಡುತ್ತೆ. ನೇರವಾಗಿ ಬೇಸ್ಮೆಂಟ್ ಗೆ ಬಂದಾಗ ಅಲ್ಲಿ ಜಾಕ್ಸನ್ ಕೈಯಲ್ಲಿ ಆ ಏಲಿಯನ್ನೇ ಎತ್ಕೊಂಡಿದ್ದಾನೆ. ಇವನು ಕೂಡ ಏಲಿಯನ್ನೇ ಅಲ್ವಾ, ಅದಕ್ಕೆ ಹೊರಗಡೆ ಹೋಗು ಅಂತ ಸಿಗ್ನಲ್ ಕೊಡುತ್ತೆ. ಈಗ ಮರಿಯಾ ಹತ್ರ ಬಂದು ಅವಳು ಹೊಟ್ಟೆನ ಮುಟ್ಟಿ ಏನೋ ಕೇಳ್ತಾ ಇದೆ. ಕಟ್ ಮಾಡಿದ್ರೆ ಅನ್ಕಾನ್ಶಿಯಸ್ ಆಗಿದ್ದ ಫ್ರಾನ್ಸಿಸ್ಗೆ ಎಚ್ಚರಿಕೆ ಆದಾಗ ಆ ಸಣ್ಣ ಸಣ್ಣ ಏಲಿಯನ್ಗಳು ಇತ್ತು ಅಲ್ವಾ, ಅದ್ಯಾವುದು ಕಾಣಿಸ್ತಾ ಇಲ್ಲ. ಮೇಲ್ಗಡೆ ಬಂದ್ ನೋಡಿದ್ರೆ ಕೋಲ್ಟ್ ಸತ್ತೋಗಿದ್ದಾನೆ. ಹೊರಗಡೆ ಬಂದಾಗ ಜಾಕ್ಸನ್ ಕೇಜ್ ನಲ್ಲಿದ್ದ ಏಲಿಯನ್ನ ಕಲ್ಲಿನ ಮೇಲೆ ಇಡ್ತಾನೆ. ಎಂದಿನಂತೆ ಬೆಳಕು ಬಂದು ಅದನ್ನ ಎತ್ಕೊಂಡು ಹೋಗುತ್ತೆ. ಹಾಗೇನೆ ಜೋನ ಕೂಡ ಬರ್ತಾನೆ. ತಕ್ಷಣ ಏನ್ ಅನ್ನಿಸ್ತೋ ಗೊತ್ತಿಲ್ಲ, ಗನ್ ಪಾಯಿಂಟ್ ಅಲ್ಲಿ ಜೋನ್ ಅನ್ನ ನಿಲ್ಲಿಸ್ತಾನೆ. ಜಾಕ್ಸನ್ ಏಲಿಯನ್ ಆಗಿದ್ರೂನು ಇಲ್ಲಿ ಜಾಕ್ಸನ್ ತರನೇ ಜೀವನ ಮಾಡ್ದ. ಅವನಿಂದ ತಾನೊಬ್ಬ ಏಲಿಯನ್ ಅನ್ನೋದ್ನ ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಷ್ಟೇ ಅಲ್ಲದೆ ಇವನ್ನ ಇಟ್ಟು ಎಕ್ಸ್ಪೆರಿಮೆಂಟ್ ಮಾಡಿನೇ ಮನುಷ್ಯರ ರೂಪದಲ್ಲಿ ಏಲಿಯನ್ ಗಳನ್ನ ಭೂಮಿಗೆ ಕಳಿಸ್ತಾ ಇದ್ದಾರೆ. ಸೊ ನಮ್ ಕುಟುಂಬದ ಬ್ಲಡ್ ಲೈನ್ ಇಲ್ಲಿಗೆನೆ ಎಂಡ್ ಆಗ್ಲಿ ಅಂತ ಜೋನಾಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಫ್ರಾನ್ಸಿಸ್ ಹೇಳ್ತಾಳೆ, ನೀವಿಬ್ರು ಏಲಿಯನ್ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ, ಅವನಿಗೆ ಶೂಟ್ ಮಾಡಬೇಡ ಅಂತ. ಆದ್ರೆ ಇವನು ಕೇಳೋ ತರ ಕಾಣಿಸ್ತಾ ಇಲ್ಲ. ಅಷ್ಟರಲ್ಲಿ ಮರಿಯಾ ಇವನಿಗೆ ಶೂಟ್ ಮಾಡ್ಬಿಡ್ತಾಳೆ. ಜೋನ ಏಲಿಯನ್ನೇ ಆಗಿರ್ಬೋದು, ಆದ್ರೆ ಹುಟ್ಟಿರೋದು ನನ್ನ ಹೊಟ್ಟೆಯಲ್ಲಿ, ಅವನ್ನ ಸಾಯೋಕೆ ನಾನ್ ಬಿಡಲ್ಲ ಅಂತ. ಇದನ್ನೆಲ್ಲ ನೋಡ್ತಿದ್ದ ಆ ಏಲಿಯನ್ ಅಲ್ಲಿಂದ ಹೋಗುತ್ತೆ. ಮರಿಯಾ ಇವನ್ನ ಫ್ರಾನ್ಸಿಸ್ ಜೊತೆ ಕಳ್ಸೋದಕ್ಕೆ ರೆಡಿ ಇಲ್ಲ. ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ಪ್ರಾಣಿ ತರ ಟ್ರೀಟ್ ಮಾಡೋಕೆ ನಾನು ಒಪ್ಪಲ್ಲ ಅಂತ. ನೆಕ್ಸ್ಟ್ ಡೇ ಸೀನಿಯರ್ ಬಂದು ಮರಿಯಾ ಹೇಳಿಕೆ ಕೊಟ್ಲು. ಅಮ್ಮ ಮಗನ್ನ ಕೂಡ ಹಾಕಿ ಟಾರ್ಚರ್ ಮಾಡಿದ್ದಾನಂತೆ, ಕೋಲ್ಟ್ ನ ಕೂಡ ಕೊಲೆ ಮಾಡಿದ್ದಾನೆ. ಆಗ ಫ್ರಾನ್ಸಿಸ್, ಸರ್ ಅವಳು ಹೇಳ್ತಿರೋದೆಲ್ಲ ಸುಳ್ಳು, ಇದೆಲ್ಲ ಏಲಿಯನ್ ಗಳ ಕೆಲ್ಸ. ಜಾಕ್ಸನ್ ಇನ್ನೋಸೆಂಟ್ ಅಂತ ಹೇಳಿದಾಗ ಈ ಸೀನಿಯರ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಈ ಕೇಸ್ ಕ್ಲೋಸ್. ಇದೆಲ್ಲ ಏಲಿಯನ್ನೇ ಮಾಡಿದೆ ಅಂತ ಹೇಳೋದಕ್ಕೆ ನಿನ್ನತ್ರ ಯಾವ್ದಾದ್ರು ಪ್ರೂಫ್ ಇದೆಯಾ? ಇಲ್ಲ ತಾನೆ, ಸೊ ಸೈಲೆಂಟ್ ಆಗಿರು ಅಂತ. ಫ್ರಾನ್ಸಿಸ್ಗೆ ಗೊತ್ತಾಗಿದೆ, ಏಲಿಯನ್ಗಳು ಮನುಷ್ಯರನ್ನ ತಗೊಂಡೋಗಿ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ಮನುಷ್ಯರ ರೂಪದಲ್ಲೇ ಭೂಮಿಗೆ ಕಳಿಸ್ತಾ ಇದೆ. ಇನ್ಮೇಲೆ ಮನುಷ್ಯರಿಗೆ ಭೂಮಿನಲ್ಲಿ ಉಳಿಗಾಲ ಇಲ್ಲ ಅಂತ. ಆದ್ರೆ ಇದ್ರ ಬಗ್ಗೆ ಪ್ರೂವ್ ಮಾಡೋದಕ್ಕೆ ಇವಳತ್ರ ಯಾವುದೇ ಎವಿಡೆನ್ಸ್ ಇಲ್ಲ. ಹೇಳಿದ್ರೆ ಕೇಳೋದಕ್ಕೆ ಯಾರು ಕೂಡ ರೆಡಿ ಇಲ್ಲ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ನ ರಿವೀಲ್ ಮಾಡ್ತಾರೆ. ಮರಿಯಾ ಕೂಡ ಏಲಿಯನ್ನೇ, ಯಾಕಂದ್ರೆ ಅವಳನ್ನ ಕೂಡ ಎತ್ಕೊಂಡು ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ಭೂಮಿಗೆ ಕಳಿಸಿರ್ತಾರೆ. ಜಾಕ್ಸನ್ ಮಗು ಪಡ್ಕೊಳ್ಳೋದಕ್ಕೆ ಅವ್ರ ತಂದೆ ಹೇಳ್ಕೊಟ್ಟಿದ್ದ ಎಲ್ಲಾ ವಿದ್ಯೆನ ಪ್ರಯೋಗ ಮಾಡಿರ್ತಾನೆ. ಕೊನೆಗೆ ಜೋನ ಹುಟ್ಟಿದ್ದಾನೆ. ಅವನಿಗೆ ಹೆಲ್ತ್ ಅಪ್ಸೆಟ್ ಆದಾಗ ಸೇಮ್ ಮೆಥಡ್ ನ ಫಾಲೋ ಮಾಡಿರ್ತಾನೆ. ಆಗ್ಲೇ ಮರಿಯಾ ಹಾಗೂ ಜೋನ ಕಾಣೆ ಆಗಿರೋದು. ಮೇಲ್ಗಡೆ ಹೋಗಿದ್ದ ಮರಿಯಾ ಖಂಡಿತ ಏಲಿಯನ್ ಆಗಿನೇ ಬಂದಿರ್ತಾಳೆ. ಅವಳ ಮೇಲೆ ಕೂಡ ಸೇಮ್ ಎಕ್ಸ್ಪೆರಿಮೆಂಟ್ ನಡೆದಿದೆ. ಈಗ ಮರಿಯಾ ಸೈಕೋ ಹಸ್ಬೆಂಡ್ ನಮ್ಗೆ ಟಾರ್ಚರ್ ಮಾಡ್ತಿದ್ದ ಅಂತ ಕೇಸ್ ನ ಕ್ಲೋಸ್ ಮಾಡಿದ್ರಿಂದ ಯಾರಿಗೂ ಇವ್ರ ಮೇಲೆ ಡೌಟ್ ಬರಲ್ಲ. ಈ ಏಲಿಯನ್ ಗಳು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಗಳ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಫ್ರಾನ್ಸಿಸ್ಗೆ ಗೊತ್ತಿದ್ರೂನು ಪ್ರೂವ್ ಮಾಡೋದಕ್ಕೆ ಅವಳ ಹತ್ರ ಯಾವುದೇ ಪ್ರೂಫ್ ಇಲ್ಲ. ಇವರಿಬ್ರು ಆ ಏಲಿಯನ್ ಗಳಿಗೆ ಫೇವರ್ ಆಗಿನೇ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.